ನಮಸ್ತೆ ಕರ್ನಾಟಕ. ಇವತ್ತು ನಾವು ಶಂಖಪುಷ್ಪದಿಂದ ಪರೋಟ ಹೆಂಗೆ ಮಾಡೋದಂತ ಕಲಿಯೋಣ. ಅದಕ್ಕೆ ನಾವು ಒಂದು ಮಿಕ್ಸಿ ಜಾರ್ ಒಳಗೆ ಕರಿಬೇವು, ಆಮೇಲೆ ತೊಳೆದಿಟ್ಕೊಂಡಿರೋಂಥ ಶಂಖಪುಷ್ಪ. ಈ ಶಂಖಪುಷ್ಪನ ನಮ್ಮ ಅತ್ತೆಯವರು ಹಿತ್ತಲದಾಗ ಗಿಡ ಹಚ್ಚಾರ. ಅಲ್ಲಿಂದ ನಾನು ಕಿತ್ಕೊಂಡು ಬಂದು ತೊಳ್ಕೊಂಡು ಇಟ್ಕೊಂಡೇನಿ. ಅದನ್ನು ಮಿಕ್ಸಿ ಜಾರ್ ಒಳಗೆ ಈಗ ಹಾಕ್ಕೊಳಕತ್ತೇನಿ. ಅದಕ್ಕೆ ಜೀರಿಗೆ, ಆಮೇಲೆ ಉಪ್ಪು, ಆಮೇಲೆ ಒಂದೆರಡು ಹಸಿಮೆಣಸಿನ್ಕಾಯಿ, ಅಲ್ಲ ಬೆಳ್ಳುಳ್ಳಿ ಇವನ್ನೆಲ್ಲ ಹಾಕಿ ರುಬ್ಕೋಬೇಕು. ಈ ಪರೋಟಾಗ ಏನು ನೆಂಚ್ಕೊಳ್ಳೋದು ಬೇಡ. ಅದಕ್ಕೆ ಇದಕ್ಕೆ ನಾನು ಉಪ್ಪು ಖಾರ ಎಲ್ಲ ಇದ್ರೊಳಗೆ ಹಾಕಿ ರುಬ್ಬಾಕತ್ತೇನಿ. ನೋಡ್ರಿ, ಈ ಥರ ಹಾಕ್ಕೊಂಡು ರುಬ್ಕೋಬೇಕು. ಇದನ್ನು ಪೂರ್ತಿ ಸಣ್ಣಕ್ಕೆ ರುಬ್ಬಬೇಕು, ಯಾಕಂದರೆ ಚಪಾತಿಗೆ ಅದು ತರಿ ತರಿ ಆಗಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿದ್ರೆ ಅದು ಪೂರ್ತಿ ಸಣ್ಣಾಗತ್ತೆ. ಈ ಥರ ನೋಡ್ರಿ, ಇದನ್ನ ಚಪಾತಿ ಹಿಟ್ಟಿಗೆ ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಥರ ಕಲಿಸ್ಕೋಬೇಕು. ಕಲಿಸ್ಕೊಂಡು ಒಂದೆರಡು ನಿಮಿಷ ಮುಚ್ಚಿ ಇಡಬೇಕು. ನೋಡ್ರಿ, ಈ ಶಂಖಪುಷ್ಪದಿಂದ ನಮ್ಮ ಆರೋಗ್ಯಕ್ಕೆ ಭಾಳ ಲಾಭ ಐತಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ಈ ಶಂಖಪುಷ್ಪದಿಂದ ನಮ್ಮ ಮೆದುಳಿಗೆ ಸಂಬಂಧಪಟ್ಟ ಎಲ್ಲ ಕಾಯಿಲೆಗಳು ದೂರ ಮಾಡ್ಕೋಬೋದು. ಮೂತ್ರಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನು ದೂರ ಮಾಡ್ಕೋಬೋದು. BP ತಗೋರಿ, ಆಮೇಲೆ ಡೈಜೆಷನಿಗೆ ತಗೋರಿ, ಹಸುವಾಗದೇ ಇರೋರಿಗೆ ತಗೋರಿ. ಆಮೇಲೆ ಈ ಥರ ಮಕ್ಕಳಿಗೆ ಓದಿದ್ದೆಲ್ಲ ನೆನಪುಳಿಯಲ್ಲ ಅಂತಿರ್ತಾರೆ, ಅವ್ರಿಗೆ ಕೂಡ ಇದು ಭಾಳ ಒಳ್ಳೆಯದು. ನೆನಪಿನ ಶಕ್ತಿ ಜಾಸ್ತಿ ಆಗತ್ತೆ, ಆಮೇಲೆ ಕಾನ್ಸಂಟ್ರೇಟು ಜಾಸ್ತಿ ಆಗತ್ತೆ. ಈ ಅರ್ಧ ತಲೆನೋವು ಇರುತ್ತಂತಾರಲ್ಲ, ಅವ್ರಿಗೂ ಕೂಡ ಇದು ಒಳ್ಳೆ ಮದ್ದು. ಈ ಥರ ನೀವು ಗಿಡನ ಮನ್ಯಾಗ ಹಚ್ಕೊಂಡ್ಬಿಟ್ರೆ ಅವಾಗವಾಗ ಒಂದು ಎರಡೆರಡು ಹೂವನ್ನು ತಿಂತಾ ಬಂದ್ರೆ, ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ, ಅಥವಾ ಇನ್ನು ಕೆಲವೊಬ್ರು ರೈಸ್ ಮಾಡ್ಕೊಂಡು ಉಣ್ತಾರ, ಕೆಲವೊಬ್ರು ಟೀ ಮಾಡ್ಕೊಂಡು ಕುಡಿತಾರ. ಈ ಥರ ಚಪಾತಿ ಮಾಡ್ಕೊಂಡು ತಿಂದರೂ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಡಿಫ್ರೆಂಟ್ ಅನ್ಸುತ್ತೆ. ಮಾಡಿರಿ, ನೋಡಿರಿ, ತಿನ್ನಿರಿ. ಹೆಂಗಿತ್ತು ಅಂತ ಟೇಸ್ಟ್ ಮಾಡಿ ನಂಗೆ ಹೇಳ್ರಿ. ನನ್ನ ಮಕ್ಕಳಿಗೆ ಈ ಥರ ಚಪಾತಿ ಮಾಡಿಕೊಟ್ರೆ ರೋಲ್ ಮಾಡ್ಕೊಂಡು ತಿನ್ನೋಕೆ ಬಹಳ ಇಷ್ಟಪಡ್ತಾರೆ. ನೀವು ನಿಮ್ಮ ಮಕ್ಕಳಿಗೆ, ಮನೆಯವ್ರಿಗೆ ಎಲ್ಲರಿಗೂ ಮಾಡಿ ಕೊಟ್ಟು ಹೆಂಗಿತ್ತು ಅಂತ ಟೇಸ್ಟ್ ಮಾಡಿ ಹೇಳ್ರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಲೈಕ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡ್ರಿ. ನಮಸ್ತೆ.